ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿ ಮಹಾರಾಜ ಯದುವೀರ್ ಅವರನ್ನ ನಮ್ಮ ಪಕ್ಷ ಆಯ್ಕೆಯನ್ನು ಮಾಡಿ ಇನ್ನು ನಾಮಪತ್ರ ಸಲ್ಲಿಕೆಗೆ ನಾವೆಲ್ಲ ಸಿದ್ಧರಾಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಹಾರಾಜರಾಗಿ ಯದುವೀರ್ ಅವರು ನಾಡಿಗೆ ಪರಿಚಿತರಾದರೂ ಕೂಡ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಜನಕ್ಕೆ ಪರಿಚಿತರಾಗಬೇಕು. ಅವರ ಚಿಂತನೆಗಳು, ಅವರ ಆಲೋಚನೆಗಳು, ಅವರು ಈ ಕ್ಷೇತ್ರದ ಬಗ್ಗೆ ಇಟ್ಕೊಂಡಿರುವಂತಹ ಕನಸುಗಳ ಬಗ್ಗೆನೂ ಕೂಡ ಜನಕ್ಕೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗುತ್ತೆ. ಅವರ ಆಶೀರ್ವಾದವನ್ನು ಕೇಳಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಜನರನ್ನ ಏಕಕಾಲಕ್ಕೆ ಇಷ್ಟು ದೊಡ್ಡ ಕ್ಷೇತ್ರ ಇದು, ಕಡ್ಕೊಳದಿಂದ ಕರಿಕೆಗೆ ಹೋಗಬೇಕು ಅಂದ್ರೆ 200 ಚಿಲ್ಲರೆ ಕಿಲೋಮೀಟರ್ ಹೋಗಬೇಕು. ಹಾಗೆ ಕುಟ್ಟದಿಂದ ಕೊಡ್ಲಿಪೇಟೆಗೆ ಹೋಗಬೇಕು ಅಂದ್ರೆ 100 ಚಿಲ್ಲರೆ ಕಿಲೋಮೀಟರ್ ಹೋಗಬೇಕು. ಬಹಳ ದೊಡ್ಡ ಕ್ಷೇತ್ರ. ಹಾಗಾಗಿ ನಮಗೆ ಸುಲಭಕ್ಕೆ ನಮ್ಮ ಜನರನ್ನ, ಮತದಾರರನ್ನ ತಲುಪುವಂತಹ ಏಕಮಾತ್ರ ಸಾಧನ ಅಂದ್ರೆ ಅದು ಮಾಧ್ಯಮಗಳು. ಹಾಗಾಗಿ ನಾನು ನಿಮ್ಮೆಲ್ಲರ ಒಂದು ಸಹಕಾರವನ್ನು ಕೇಳ್ತೀನಿ. ನಮ್ಮ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಅವರನ್ನ ಅವರ ಈ ಪ್ರಶ್ನೆಗಳ ಮುಖಾಂತರವಾಗಿ ಅವರನ್ನ ನೀವು ಅವರ ಆಲೋಚನೆಗಳ ಬಗ್ಗೆ ಕೇಳಬಹುದು. ನೀವು ಅವರ ವಿಚಾರಗಳನ್ನ ಜನಕ್ಕೆ ತಲುಪಿಸುವಲ್ಲಿ ನಿಮ್ಮ ಸಹಕಾರವನ್ನು ಕೇಳ್ತೀನಿ. ಈಗ ನಾನು ಬೈಕನ್ನ ಯದುವೀರ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.